ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನಾವಿವಾಗ ಒಂದು ಫನ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಅದೇನಂತಂದರೆ, ನಾವು 3 ಜನ ಚಿಕ್ಕದ್ರಲ್ಲಿ ಹೇಗಿದ್ವಿ, ಯಾವ ರೀತಿ ತಲಾಟೆ ಮಾಡ್ತಾ ಇದ್ವಿ, ಅದನ್ನೆಲ್ಲ ನಮ್ಮ ಮಾತೆ ಚಿಕ್ಕದ್ರಲ್ಲಿ ಹೇಗಿದ್ವಿ ಅನ್ನೋ ಸೀಕ್ರೆಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಾತಿಗೆ ಮಾತ್ರ, ನಮ್ಮನ್ನ ಬೆಳೆಸಿರೋರ್ಗೆ ಮಾತ್ರ ಗೊತ್ತಿರೋದು. ಸೊ ಅದಕ್ಕೆ ಕೆಲವೊಂದು ಕ್ವಶನ್ಸ್ನ ಕೇಳ್ತೀವಿ. ನಾವು ಹೇಗಿದ್ವಿ, ಏನೇನು ತರಲೆ ಮಾಡ್ತಿದ್ವಿ, ಯಾರು ಯಾವುದ್ರಲ್ಲಿ ಜೋರು, ಯಾರು ಯಾವುದ್ರಲ್ಲಿ ಕಮ್ಮಿ ಅಂತ ಅವ್ರನ್ನೇ ಕೇಳೋಣ, ಅದರಿಂದ ತಿಳ್ಕೊಳ್ಳೋಣ. ಈಗ ನಾನು ಕೆಲವೊಂದು ಹೇಳ್ತೀನಿ, ಅವ್ರು ಹೇಳ್ತಾರೆ ನಮ್ಮ 3 ಜನರಲ್ಲಿ ಯಾರು ಯಾವುದ್ರಲ್ಲಿ ಬೆಸ್ಟ್ ಇದ್ರು ಅಂತಂತ. ಮತ್ತೆ ರೆಡಿನಾ? ಈಗ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ನಮ್ಮ 3 ಜನರಲ್ಲಿ ಮತ್ತೆ ಯಾರು ಜೋರಿದ್ರು, ಜೋರು ಯಾವುದಿದ್ರು ಅಂತಂದಾಗ ಅವ್ರ ಮೇಲೆ ನಿನ್ನ ಬಾಚಣಿಗೆ ಹೊಡಿಬೇಕು ತಲೆಗೆ, ಜೋರಾಗಲ್ಲ, ಮೆತ್ತಿಗೆ. ನಾವು ಯಾರು ಜಾಸ್ತಿ ಆಕ್ಟಿವ್ ಇದ್ರು ಮನೇಲಿ? ಮತ್ತೆ ಜ್ಯೋತಿ. ಮತ್ತೆ ಯಾರು ತುಂಬಾ ಸೈಲೆಂಟ್? ಕಮಲ. ಯಾರು ತುಂಬಾ ತಲೆಹರಟೆ? ಯಾರು ಡಾನ್ಸ್ ಅಲ್ಲಿ ಫಸ್ಟ್? ಜ್ಯೋತಿ. ಯಾರು ಸಾಂಗ್ ಅಲ್ಲಿ ಫಸ್ಟ್? ಅನು. ಯಾರು ಯಾವ್ದ್ರಲ್ಲಿ ಜಾಸ್ತಿ ಪ್ರೈಸ್ ತರ್ತಾ ಇದ್ರು? ಪ್ರೈಸ್ ಅಂದ್ರೆ ಜ್ಯೋತಿ ತರ್ತಿದ್ದು, ಕಮಲನು ತಗೊಂಡ್ಬಂದ್ರು. ಒಬ್ರು ಹೇಳ್ಬೇಕು ಜಾಸ್ತಿ. ಆಮೇಲೆ ಯಾರು ಹೇಳಿದ ಮಾತು ಕೇಳ್ತಾ ಇದ್ರು? ಹೇಳದ್ ಮಾತು ಅಂದ್ರೆ ಎಲ್ಲ ಕೇಳ್ತಿದ್ರು, ಇದಕ್ಕೆ ಯಾರು ಮಾತಾಡ್ತಿರ್ಲಿಲ್ಲ. ಆದ್ರೆ ಕಮಲನ್ಗೆ ಕೋಪ ಜಾಸ್ತಿ. ಏನಾರು ಕೆಲಸ ಹೇಳಂಗಿಲ್ಲ, ಹಿಂದೆ ತಿರ್ಕೊಂಡು ನಾನು ಮಾಡ್ತೀನಿ, ನನ್ಗೆ ಗೊತ್ತು ಅನ್ನೋದು. ಸರಿ. ಯಾರು ಹೇಳದ್ ಮಾತು ಕೇಳ್ತಾ ಇರ್ಲಿಲ್ಲ? ಹೇಳದ್ ಮತ್ತೆ ಎಲ್ಲ ಕೇಳ್ತಾ ಇದ್ರು. ಹೇಳ್ಬೇಕು ಒಂದ್ ಸ್ವಲ್ಪನಾದ್ರೂ. ಯಾರು ಒಬ್ರನ್ನ ಪಾಯಿಂಟ್ ಮಾಡಿ ಹೇಳ್ಬೇಕು. ಯಾರು ಒಬ್ರು ಹೇಳು ಮಾತು ಚಿಕ್ಕವಳವಾಗ ಕೇಳ್ತಿರ್ಲಿಲ್ಲ, ಆತರ ಹೇಳ್ಬೇಕು. ಸರಿ, ಆಯ್ತು. ಎಲ್ಲಾರು ಅವಳನ್ನ ಚಿಕ್ಕ ಪಾಪು ಅನ್ಕೊಂಡು ಅವಳನ್ನ ಪ್ರೀತಿ ತೋರಿಸ್ಬಿಟ್ರು, ಅವ್ಳಿಗೆ ಹೇಳದ್ ಮಾತನ್ನ ಕೇಳ್ತಿರ್ಲಿಲ್ಲ. ಸರಿ. ಆಮೇಲೆ ಯಾರು ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾ ಇದ್ರು? ಮನೆ ಕೆಲ್ಸಕ್ಕೆ ಜ್ಯೋತಿ ಮಾಡ್ತಿದ್ಲು. ಒಬ್ರೆ. ಯಾರು ಓದೋದ್ರಲ್ಲಿ ಮುಂದಿದ್ರು? ಜಾಸ್ತಿ ಮಾರ್ಕ್ಸ್ ತೆಗಿತಾ ಇದ್ರು? ಜಾಸ್ತಿ ರೇಟಿಂಗ್ಸ್ ಜಾಸ್ತಿ ಯಾರು ಬಿಟ್ಟಿರ್ತಾ ಇದ್ರು? ನಿಮ್ಮನ್ನ ಯಾರು ಬಿಟ್ಟಿರ್ತಿರ್ಲಿಲ್ಲ. ಸರಿ. ಏನ್ರೋ ಫಿಲಮ್ ತೆಗಿತಿದೀವಾ? ಎಲ್ಲ ಇದ್ ನೋಡ್ದವ್ರಿ, ಯೂಟ್ಯೂಬಲ್ಲಿ ನೋಡೋರಂತೆ, ನಡೀರಿ, ನೆಟ್ ಆನ್ ಮಾಡ್ಕೊಂಡು. ಮತ್ತೆ ಕೂತ್ಕೋ, ಏನಿಲ್ಲ. ಯಾರು ಎಲ್ಲರಿಂದ ಒಳ್ಳೊಳ್ಳು ಅನ್ಸ್ಕೊತಾ ಇದ್ದಿದ್ದು? ಕಮಲ. ಜಾಸ್ತಿ ಜಗಳ ಮಾಡ್ತಿದ್ಯಾರು ಮನೇಲಿ? ಕೆಣ್ಕೋದು, ಹೊಡಿಯೋದು ಅದೆಲ್ಲ ಮಾಡ್ತಿದ್ದು? ಕಮಲನೇ. ನಾನೇ. ಆಮೇಲೆ ಯಾರು ಒಡಸ್ಕೊತಾ ಇದ್ರು ಎಲ್ಲದಕ್ಕೂ? ಓಡಿಸ್ಕೊತಾ ಇದ್ರ? ಯಾರು ಜಾಸ್ತಿ ಮರ್ಯಾದೆ ಕೊಡ್ತಾ ಇದ್ರು ಮಾತಿನಲ್ಲಿ, ನಡವಳಿಕೆಯಲ್ಲಿ? ಯಾರು ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿಸ್ತಾ ಇದ್ರು? ಅಂದ್ರೆ ದುಡ್ಡು ಖರ್ಚು ಮಾಡಿಸ್ತಿದ್ದು ಅನು. ಯಾವ್ದ್ರಲ್ಲಿ? ಸ್ಕೂಲು ಕಾಲೇಜಲ್ಲಿ ಹೇಳ್ಬೇಕು. ಸ್ಕೂಲು ಕಾಲೇಜು ಇವಳು ಒಬ್ಳೆ ಜಾಸ್ತಿ ಖರ್ಚು ಮಾಡಿಸಿರೋದು. ಪಾಪ ಇವರಿಬ್ರು ಮಾಡಿಸಿ. ಅಯ್ಯಪ್ಪೋ. ಯಾರು ಜಾಸ್ತಿ ಹಠ ಮಾಡ್ತಾ ಇದ್ರು?
ಅನು ಯಾರಿಗೆ ಜಾಸ್ತಿ ಮೇಕಪ್ ಮೇಲೆ ಕ್ರೇಜ್? ಇವರೆಲ್ಲ ಏನು ಹಾಕೊಡಲ್ಲ. ನ್ಯಾಚುರಲ್ ಬ್ಯೂಟಿ. ಯಾರು ಜಾಸ್ತಿ ಬಟ್ಟೆಗಳನ್ನ ಕೇಳೋದು, ಹೊಸ ವಸ್ತು ಸರಗಳು ಕೇಳೋದು? ಅಯ್ಯೋ ಎಲ್ಲ ಹಂಗೆ ಬಂದು ಬೀಳ್ತಾರೆ ಅಂತ ಅದೇ ಯಾರಿಗೆ ಹೇಳದ್ವಲ್ಲ. ಈಗ ಕೇಳಿದೆ ಅನ್ಸುತ್ತೆ, ಇನ್ನೊಂದ್ಸಲ ಕೇಳೋದು. ಯಾರಿಗೆ ಜಾಸ್ತಿ ಕೋಪ ಇತ್ತು? ಯಾರು ಎಲ್ಲ ಕಷ್ಟ ಸುಖ ಅರ್ಥ ಮಾಡ್ಕೋತಾ ಇದ್ರು? 3 ಜನರು. ಕಮಲ ಅಲ್ಲಿ ಯಾರು ಸ್ಕೂಲಲ್ಲಿ ಗುಡ್ ಗರ್ಲ್ ಅನ್ಸ್ಕೋತಾ ಇದ್ದಿದ್ದು? ನಿಮ್ ಮಿಸ್ ಕೇಳ್ಬೇಕು. ಜ್ಯೋತಿ ಜ್ಯೋತಿ ಯಾರು ಮನೆ ಕೆಲಸ ಜಾಸ್ತಿ ಮಾಡ್ತಾ ಇದ್ರು? ಜ್ಯೋತಿ. ಗೊತ್ತು. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ವಿ. ನಮ್ಮ ಮಾತೆ ಎಲ್ಲದಕ್ಕೂ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ತುಂಬ ಖುಷಿ ಅನಿಸ್ತು ನನಗಂತೂ ಈ ಗೇಮ್. ಕರೆಕ್ಟ್ ಏನು ಅಂತ ನಮಗೂ ಗೊತ್ತಿರಲಿಲ್ಲ ಇಷ್ಟು ದಿನ ನಮ್ಮ ಬಗ್ಗೆ. ಸೊ ಮಾತೆ ಹೇಳಿದ್ಮೇಲೆ ಗೊತ್ತಾಯ್ತು ನಾವು ಇದರಲ್ಲಿ ಈ ಥರ ಇದ್ವಿ ಅಂತ. ತುಂಬ ಖುಷಿ ಆಯಿತು ಈ ಗೇಮ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೇನಾದರೂ ಬಾಯ್. ಬಾಯ್. ಓಕೆ, ಎಲ್ಲರಿಗೂ ಬಾಯ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.